ಹಾಯ್ ಹಲೋ ನಮಸ್ಕಾರ. ಹಿಸ್ಟಾರಿಕಲ್ ವರ್ಡ್ಗೆ ಸ್ವಾಗತ ಸುಸ್ವಾಗತ. ಬಂಧುಗಳೇ, ನಿಮಗೆಲ್ಲ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ದೇಶಕ್ಕೆ ಸ್ವಾತಂತ್ರ್ಯ ಬಂದು 78 ವಸಂತಗಳು ಕಳೆದು 79ಕ್ಕೆ ಕಾಲಿಡ್ತಾ ಇದ್ದೀವಿ. ಈ ದಿನ ಪ್ರತಿಯೊಬ್ಬ ಭಾರತೀಯನೂ ಕೂಡ ಸಂಭ್ರಮಿಸಲೇಬೇಕಾದಂತಹ ದಿನ. ಸ್ನೇಹಿತರೆ, ಕಳೆದ 78 ವರ್ಷಗಳಲ್ಲಿ ಭಾರತ ಜಗತ್ತಿನ ಅತ್ಯಂತ ಬಲಿಷ್ಠ ರಾಷ್ಟ್ರಗಳಲ್ಲಿ ಒಂದು ಅಂತ ಕರೆಸಿಕೊಳ್ತಾ ಇದೆ. ವಿಜ್ಞಾನ, ತಂತ್ರಜ್ಞಾನ, ಬಾಹ್ಯಾಕಾಶ ಸಂಶೋಧನೆ ಇನ್ನೂ ಅನೇಕ ಕ್ಷೇತ್ರಗಳಲ್ಲಿ ಭಾರತ ಮುಂಚೂಣಿಯಲ್ಲಿರುವುದನ್ನು ನಾವು ಕಾಣ್ತಾ ಇದ್ದೇವೆ. ಜಗತ್ತಿನ ಅತಿ ದೊಡ್ಡ ಆರ್ಥಿಕತೆಯನ್ನು ಹೊಂದಿದಂತಹ ದೇಶಗಳಲ್ಲಿ ಭಾರತವೂ ಕೂಡ ಒಂದು. ಪ್ರಸ್ತುತ ಜಗತ್ತಿನ ಅತಿ ಹೆಚ್ಚು ಸೈನಿಕರನ್ನು ಹೊಂದಿದಂತಹ 2ನೆಯ ರಾಷ್ಟ್ರ ಭಾರತ. ಹೀಗೆ ಸ್ವಾತಂತ್ರ್ಯ ಬಂದ ಮೇಲೆ ಭಾರತ ಸಾಧಿಸಿದ್ದು ಅಷ್ಟಿಷ್ಟಲ್ಲ. ಇಂತಹ ಹೊತ್ತಿನಲ್ಲಿ 1947ರಲ್ಲಿ ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋಗಿದ್ಯಾಕೆ? ಆಗಸ್ಟ್ 15ರಂದೇ ಯಾಕೆ ಭಾರತಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟರು? ಅದು ಮಧ್ಯರಾತ್ರಿಯೇ ಯಾಕೆ ಕೊಟ್ಟರು? ಈ ದಿನಕ್ಕೇನಾದರೂ ವಿಶೇಷತೆ ಇದೆಯಾ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಹಿಸ್ಟಾರಿಕಲ್ ವರ್ಡ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಸ್ನೇಹಿತರೆ, 1947 ಆಗಸ್ಟ್ 15 ಇದು ಯಾವ ಭಾರತೀಯನೂ ಕೂಡ ಮರೆಯೋಕ್ಕಾಗದಿರುವಂತಹ ದಿನ. ಸುಮಾರು 200 ವರ್ಷಗಳ ಕಾಲ ಭಾರತವನ್ನು ಆಳಿ ಬ್ರಿಟಿಷರು ಈ ದೇಶವನ್ನು ಬಿಟ್ಟು ಹೋದಂತಹ ದಿನ. ಅಖಂಡ ಭಾರತವನ್ನು ಇಬ್ಬಾಗ ಮಾಡಿ ಭಾರತೀಯರ ಮನಸ್ಸುಗಳಿಗೆ ಕೊಳ್ಳೆ ಇಟ್ಟಂತಹ ದಿನ. ಸಹಸ್ರಾರು ಭಾರತೀಯರ ಪ್ರಾರ್ಥನೆಗೆ ಫಲ ಸಿಕ್ಕಂತಹ ದಿನ. ಹರಿದ ರಕ್ತದ ಕೋಡಿಗೆ ಬೆಲೆ ಸಿಕ್ಕಂತಹ ದಿನ. ಈ ದಿನವನ್ನು ಯಾರು ತಾನೇ ಮರೆಯೋಕ್ಕೆ ಸಾಧ್ಯ? ನೂರಾರು ವರ್ಷಗಳ ಕಾಲ ಭಾರತವನ್ನು ಆಳಿ ಈ ದೇಶದ ಸಂಪತ್ತನ್ನು ಕೊಳ್ಳೆ ಹೊಡೆದ ಬ್ರಿಟಿಷರು ಈ ದೇಶವನ್ನು ಬಿಟ್ಟು ಹೋಗಿದ್ದಾದರೂ ಯಾಕೆ? ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದಾದರೂ ಹೇಗೆ? ಬ್ರಿಟಿಷರು ಭಾರತಕ್ಕೆ ಸ್ವಾತಂತ್ರ್ಯವನ್ನು ಸುಖ ಸುಮ್ಮನೆ ಬಿಟ್ಟುಕೊಡಲಿಲ್ಲ. ಅಲ್ಲಿ ಹೋರಾಟ ಇತ್ತು, ಕ್ರಾಂತಿ ಇತ್ತು, ಸೈನ್ಯದ ಬಲ ಇತ್ತು. ಎಲ್ಲದಕ್ಕೂ ಹೆಚ್ಚಾಗಿ ಭಾರತ ಅನ್ನೋದು ದೊಡ್ಡ ಶಕ್ತಿಯಾಗಿ ಬೆಳೀತಾ ಇದೆ ಅನ್ನೋದು ಗೊತ್ತಾದ ನಂತರ ಇನ್ನು ಮುಂದೆ ಈ ದೇಶದಲ್ಲಿ ನಮಗೆ ಆಳೋದಕ್ಕೆ ಸಾಧ್ಯವಾಗೋದಿಲ್ಲ ಅನ್ನೋದು ಗೊತ್ತಾದ ಮೇಲೇನೆ ಬ್ರಿಟಿಷರು ಈ ನೆಲವನ್ನು ತೊರೆದದ್ದು. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿರೋದಕ್ಕೆ ಕಾರಣಗಳನ್ನು ಹುಡುಕ್ತಾ ಹೋದರೆ ಇಲ್ಲಿ ನಮಗೆ ಪ್ರಮುಖವಾಗಿ 3 ಕಾರಣಗಳು ದೊರಕ್ತವೆ. ಒಂದು, ಇಲ್ಲಿ ನಡೀತಿದ್ದಂತಹ ಹೋರಾಟಗಳು, ಅಂದರೆ ಶಾಂತಿಯುತ ಚಳುವಳಿಗಳು ಹಾಗೂ ಸುಭಾಷರಂತಹ ಕ್ರಾಂತಿಕಿರಿಗಳು ಹಚ್ಚಿದಂತಹ ಹೋರಾಟದ ಬೆಂಕಿ. 2ನೆಯದು ಜಗತ್ತಿನ ಮಹಾಯುದ್ಧಗಳು. 3ನೆಯದು ಭಾರತೀಯರ ಸೈನ್ಯ ಶಕ್ತಿ. ಈ 3 ಅಂಶಗಳು ಭಾರತಕ್ಕೆ ಸ್ವಾತಂತ್ರ್ಯ ಸಿಗೋದಕ್ಕೆ ಪ್ರಮುಖ ಕಾರಣಗಳಾಗಿದ್ವು ಅಂದರೆ ತಪ್ಪಾಗೋದಿಲ್ಲ. ಭಾರತದಲ್ಲಿ 1900ರ ನಂತರ ಸ್ವಾತಂತ್ರ್ಯ ಹೋರಾಟ ಬಹಳ ತೀವ್ರತೆಯನ್ನು ಪಡೆದುಕೊಳ್ತು. ಅದೇ ರೀತಿ 1917ರ ನಂತರ ಸ್ವಾತಂತ್ರ್ಯ ಹೋರಾಟದ ನಾಯಕತ್ವವನ್ನು ಗಾಂಧೀಜಿಯವರು ವಹಿಸಿಕೊಂಡ ಮೇಲೆ ಇಡೀ ದೇಶವನ್ನು ನಾನಾ ರೀತಿಯಲ್ಲಿ ಜೋಡಿಸುವಂತಹ ಪ್ರಯತ್ನ ನಡೆಯಿತು. ಅಲ್ಲಿಯವರೆಗೆ ಕೇವಲ ಒಂದು ವರ್ಗದ ಹೋರಾಟದಂತೆ ಕಾಣ್ತಿದ್ದ ಸ್ವಾತಂತ್ರ್ಯ ಹೋರಾಟಕ್ಕೆ ಜನಸಾಮಾನ್ಯರನ್ನ, ಕಾರ್ಮಿಕರನ್ನ, ವಿದ್ಯಾವಂತರನ್ನ, ಅವಿದ್ಯಾವಂತರನ್ನ, ಹೆಣ್ಣು ಮಕ್ಕಳನ್ನ, ಎಲ್ಲ ವರ್ಗದ ಜನರನ್ನು ಕೂಡ ಸೇರಿಸಲಾಯಿತು. ಗಾಂಧೀಜಿಯವರು ಮಾಡಿದ ಚಂಪಾರನ್ ಚಳುವಳಿ, ಅಸಹಕಾರ ಚಳುವಳಿ, ಕೇಡಾ ಸತ್ಯಾಗ್ರಹ, ಉಪ್ಪಿನ ಸತ್ಯಾಗ್ರಹ, ಕ್ವಿಟ್ ಇಂಡಿಯಾ ಚಳುವಳಿ, ಹೀಗೆ ಎಲ್ಲ ಚಳುವಳಿಗಳು ಕೂಡ ಜನರ ಎದೆಯಲ್ಲಿ ಸ್ವಾತಂತ್ರ್ಯದ ಆಶಾ ದೀಪವನ್ನು ಹಚ್ಚಿದವು. ಟಿವಿ, ಸಾಮಾಜಿಕ ಮಾಧ್ಯಮಗಳು ಯಾವುದೂ ಇಲ್ಲದೇ ಇರುವ ಅವತ್ತಿನ ಕಾಲಕ್ಕೆ ದೇಶ ವಿದೇಶಗಳಲ್ಲಿ ಗಾಂಧೀಜಿಯವರ ಜನಪ್ರಿಯತೆ ಹಬ್ಬಿತ್ತು. ಇದೇ ಜನಪ್ರಿಯತೆ ಬ್ರಿಟಿಷರನ್ನ ಇಕ್ಕಟ್ಟಿಗೆ ಸಿಕ್ಕಾಕಿಸಿದ್ದು. ಮತ್ತೊಂದು ಕಡೆ ಭಾರತದ ಕ್ರಾಂತಿ ಸಿಂಹಗಳು ಅಬ್ಬರಿಸ್ತಾ ಇದ್ವು. ಭಗತ್ ಸಿಂಗ್, ರಾಜ್ಗುರು, ಸುಖದೇವ್, ಚಂದ್ರಶೇಖರ್ ಆಜಾದ್, ಅಶ್ವಾಕುಲ್ಲಾ ಖಾನ್, ರಾಜೇಂದ್ರ ಲಾಹಿರಿ, ಅದೆಷ್ಟು ಯುವ ಸಿಂಹಗಳು, ಅದೆಂತಹ ಗರ್ಜನೆ! ಎಲ್ಲ ಕ್ರಾಂತಿಕಾರಿಗಳಿಗೆ ಕಿರೀಟ ಇಟ್ಟ ಹಾಗೆ ಸುಭಾಷ್ ಚಂದ್ರ ಬೋಸರಿದ್ರು. ಸ್ವಾತಂತ್ರ್ಯದ ಕಿಚ್ಚು ಆರದ ಹಾಗೆ ತಮ್ಮ ಲೇಖನದಿಂದ ಉತ್ಸಾಹದ ತೈಲ ಇರಿತಾ ಇದ್ದ ವೀರ್ ಸಾವರ್ಕರ್ ಇದ್ರು. ಇವರೆಲ್ಲರ ಅಬ್ಬರಕ್ಕೆ ಬ್ರಿಟಿಷರು ತಂಡ ಹೊಡೆದಿದ್ರು. ಈ ಸಮಯದಲ್ಲೇ ಜಗತ್ತಿನ ಮೇಲೆ 2ನೇ ಮಹಾಯುದ್ಧದ ಕರಿಚಾಯೆ ಆವರಿಸಿಕೊಂಡಿದ್ದು. ಆಸ್ಟ್ರಿಯಾ ಮತ್ತು ಜರ್ಮನಿಯ ನಡುವೆ ಇದ್ದ ಸಮಸ್ಯೆಗೆ ಯಾವಾಗ ಬ್ರಿಟನ್ ಎಂಟ್ರಿ ಕೊಡ್ತೋ ಆವಾಗಲೇ ನೋಡಿ ಇಡೀ ಜಗತ್ತೇ ಹೊತ್ತಿ ಉರಿದದ್ದು. ಈ 2 ದೇಶಗಳ ನಡುವೆ ಆರಂಭವಾದ ಯುದ್ಧ ಜಗತ್ತಿನ ಬಹುತೇಕ ರಾಷ್ಟ್ರಗಳು ಅದರ ಕಡೆ ವಾಲು ಹಾಗೆ ಮಾಡ್ತು. ಅದು ಮಹಾಯುದ್ಧವಾಗಿ ರೂಪವನ್ನು ತಾಳ್ತು. ಹಿಟ್ಲರ್ನಂತಹ ಮಹಾನ್ ಹಠಮಾರಿಯನ್ನ ಹೊಸಕಾಕ್ಬಿಡ್ತೀವಿ ಅಂದ್ಕೊಂಡಿದ್ದ ಬ್ರಿಟಿಷರ ಲೆಕ್ಕಾಚಾರಗಳು ತಲೆಕೆಳಗಾಗಿದ್ವು. ಶ್ರೇಷ್ಠತೆಯ ಗೀಳಿಗೆ ಬಿದ್ದಿದ್ದ ಹಿಟ್ಲರ್ ಗೆದ್ದರೆ ಸಾಮ್ರಾಜ್ಯ, ಸೋತರೆ ವೀರಮರಣ ಅನ್ನೋ ಮನಸ್ಥಿತಿಯಲ್ಲಿದ್ದ.
1939ರಲ್ಲಿ ಆರಂಭವಾಗಿದ್ದ ಈ ಯುದ್ಧ ಬ್ರಿಟಿಷರ ಕೂಟವನ್ನ ಕಂಗಾಲಾಗಿಸಿದ್ದಂತೂ ಸುಳ್ಳಲ್ಲ. ಜರ್ಮನ್ ದಾಳಿಗೆ ಲಂಡನ್ ನಗರ ತತ್ತರಿಸಿ ಹೋಗಿತ್ತು. ಇನ್ನು ನಮಗೆ ಜರ್ಮನಿಯನ್ನ ನಿಯಂತ್ರಿಸೋಕೆ ಸಾಧ್ಯನೇ ಇಲ್ಲ ಅನ್ನೋ ಹೊತ್ತಿಗೆ ಸ್ಟಾಲಿನ್ ಹಿಟ್ಲರ್ ಜೊತೆ ಮನಸ್ತಾಪವನ್ನ ಮಾಡಿಕೊಂಡ. ಸೋವಿಯತ್ ರಷ್ಯಾ ಜರ್ಮನಿಯ ಕೂಟವನ್ನ ಬಿಟ್ಟು ಬ್ರಿಟಿಷರ ಜೊತೆ ಸೇರಿಕೊಳ್ತು. ಅದಾದ ಮೇಲೆ ಅಮೆರಿಕ ಕೂಡ ಈ ಮಹಾಯುದ್ಧಕ್ಕೆ ಪ್ರವೇಶ ಮಾಡಿ ಬ್ರಿಟನ್ ಮಿತ್ರಕೂಟಕ್ಕೆ ಆನೆ ಬಲವನ್ನ ತಂದುಕೊಡ್ತು. ಇದಾದ 4 ವರ್ಷಗಳಿಗೆ ಎರಡನೇ ಮಹಾಯುದ್ಧ ಮುಗಿದೋಯಿತು. ಹಿಟ್ಲರ್ ಸತ್ತ. ಜಪಾನ್ ಮೇಲೆ ಅಮೆರಿಕ ಅಣುಬಾಂಬನ್ನ ಹಾಕ್ತು. ಜಪಾನ್ ಅನಿವಾರ್ಯವಾಗಿ ಮಿತ್ರಕೂಟಗಳಿಗೆ ಶರಣಾಗಿ ಹೋಯಿತು. ಆ ದಿನವನ್ನ ಬ್ರಿಟಿಷರು ಯಾವತ್ತಿಗೂ ಕೂಡ ಮರೆಯೋಕೆ ಸಾಧ್ಯನೇ ಇಲ್ಲ. ಬ್ರಿಟನ್ ಮತ್ತು ಮಿತ್ರಕೂಟಗಳು ಎರಡನೇ ಮಹಾಯುದ್ಧವನ್ನ ಗೆದ್ದಿದ್ದರೂ ಕೂಡ ಆ ಗೆಲುವು ಅವರಿಗೆ ಅಷ್ಟೇನೂ ಉಲ್ಲಾಸಭರಿತವಾಗಿರಲಿಲ್ಲ. ಯಾಕಂದ್ರೆ ಈ ಯುದ್ಧದಲ್ಲಿ ಬ್ರಿಟನ್ ಆರ್ಥಿಕವಾಗಿ ದಿವಾಳಿ ಎದ್ದು ಹೋಗಿತ್ತು. ಬ್ರಿಟನ್ನಿಗೆ ಜಗತ್ತಿನ ಇನ್ಯಾವ ಶಕ್ತಿಯನ್ನು ಕೂಡ ತಡವಿಕೊಳ್ಳುವ ಸಾಮರ್ಥ್ಯ ಉಳಿದಿರಲಿಲ್ಲ. ಈ ಎರಡನೇ ಮಹಾಯುದ್ಧದಲ್ಲಿ ಭಾರತದ ಸೈನ್ಯ ಬಹಳ ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮಿತ್ತು. ಸುಮಾರು 25 ಲಕ್ಷ ಮಂದಿ ಭಾರತೀಯರು ಯುದ್ಧದಲ್ಲಿ ಭಾಗಿಯಾಗಿ ಕೆಲವರು ಬದುಕುಳಿದರು, ಇನ್ನು ಕೆಲವರು ವೀರ ಮರಣವನ್ನು ಹೊಂದಿದರು. ಇಷ್ಟೊತ್ತಿಗಾಗಲೇ ಮೊದಲನೇ ಮಹಾಯುದ್ಧದಲ್ಲಿ ಭಾರತೀಯ ಸೈನ್ಯ ಶಕ್ತಿಯನ್ನ ಕಂಡಿದ್ದ ಬ್ರಿಟಿಷರು ಎರಡನೇ ಮಹಾಯುದ್ಧದಲ್ಲಿ ಅದರ ಪರಾಕ್ರಮವನ್ನ ಕಣ್ಣಾರೆ ಕಂಡು ದಂಗಾಗಿದ್ದರು. ಭಾರತದ ಈ ಮಿಲಿಟರಿ ಶಕ್ತಿಯನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯವಿಲ್ಲ ಅನ್ನೋ ನಿರ್ಧಾರಕ್ಕೆ ಬಂದರು. ಅಲ್ಲಿ ಸುಮಾರು 20 ಲಕ್ಷ ಸೈನಿಕರಿದ್ದರು. ಇನ್ನು ಆ ಸೈನ್ಯದ ಒಂದು ಭಾಗವನ್ನ ಈಗಾಗಲೇ ಸುಭಾಷ್ ಚಂದ್ರ ಬೋಸರು ಮುನ್ನಡೆಸ್ತಾ ಇದ್ರು. ಈ ಎಲ್ಲ ವಿಚಾರಗಳು ಕೂಡ ಸೈನಿಕರಿಗೆ ಗೊತ್ತಿತ್ತು. ಸಿಖ್ಖರಿದ್ರು, ಮುಸ್ಲಿಮರಿದ್ರು, ಹಿಂದೂಗಳಿದ್ರು, ಎಲ್ಲ ವರ್ಗದ ಜನರು ಕೂಡ ಅದರಲ್ಲಿದ್ದರು. ಅವರಲ್ಲಿ ನಾಯಕರಿದ್ರು, ಶಿಸ್ತಿತ್ತು, ಬದ್ಧತೆ ಇತ್ತು, ಎಲ್ಲವೂ ಕೂಡ ಇತ್ತು. ಇನ್ನು ಆ ಯುವಕರು ಸೈನ್ಯ ಸೇರಿಕೊಳ್ಳುವುದರ ಹಿಂದೆ ಭಾರತದ ಸ್ವಾತಂತ್ರ್ಯ ಹೋರಾಟಗಾರರಿದ್ದರು. ಒಂದು ವೇಳೆ ಆ ಸೈನ್ಯದಲ್ಲಿ ರಾಷ್ಟ್ರೀಯತೆಯ ಕಿಚ್ಚು ಹೊತ್ತಿಕೊಂಡ್ರೆ ಅವರನ್ನು ನಿಯಂತ್ರಿಸೋದು ಸಾಧ್ಯನೇ ಇಲ್ಲ ಅನ್ನೋದು ಬ್ರಿಟಿಷರಿಗೆ ಈಗಾಗಲೇ ಗೊತ್ತಾಗಿ ಹೋಗಿತ್ತು. ಈ ಬಾರಿ ಭಾರತದ ಸೈನ್ಯ ದಂಗೆ ಎದ್ರೆ ಅದು 1857ರ ವಿಫಲ ದಂಗೆ ಆಗೋದಿಲ್ಲ ಅನ್ನೋದು ಅವರಿಗೆ ಖಾತ್ರಿಯಾಗಿತ್ತು. ಸಾವರ್ಕರ್ ಅಂತಹ ವಿದ್ಯಾವಂತರು ಭಾರತೀಯ ಯುವಕರಿಗೆ ಬ್ರಿಟಿಷ್ ಸೇನೆಯನ್ನ ಸೇರ್ಕೊಳ್ಳಿ ಅಂತ ಹೇಳೋದಕ್ಕೆ ಒಂದು ಕಾರಣ ಇತ್ತು. ಬ್ರಿಟಿಷರು ಭಾರತವನ್ನ ತನ್ನ ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೆ ಮೂಲ ಕಾರಣ ಈ ಸೈನ್ಯ. ಆ ಸೈನಿಕರಲ್ಲಿ ಈಗಾಗಲೇ ದೇಶಭಕ್ತಿ ಅನ್ನೋ ಗಿಡ ಹೆಮ್ಮರವಾಗಿ ಬೆಳೆದು ಬಿಟ್ಟಿತ್ತು. ಒಂದು ವೇಳೆ ಈ ಸೈನ್ಯ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದರೆ ಅವರನ್ನು ನಿಯಂತ್ರಿಸುವುದು ಬ್ರಿಟಿಷರಿಗೆ ತುಂಬ ಕಷ್ಟ ಆಗುತ್ತೆ ಅನ್ನೋದು ಅವರಿಗೆ ಗೊತ್ತಿತ್ತು. ಹಾಗೇನಾದರೂ ಆದರೆ ಇದೇ ಬ್ರಿಟಿಷ್ ಭಾರತೀಯ ಸೈನ್ಯವನ್ನು ಬಳಸಿ ಬ್ರಿಟಿಷರ ವಿರುದ್ಧವೇ ಹೋರಾಡಬಹುದು. ಅವರದ್ದೇ ಸೈನ್ಯ, ಅವರದ್ದೇ ತರಬೇತಿ, ಅವರದ್ದೇ ಆಯುಧಗಳು, ಅವರ ವಿರುದ್ಧವೇ ಯುದ್ಧ. ಇನ್ನು ಬ್ರಿಟಿಷರು ಭಾರತಕ್ಕೆ ಸ್ವಾತಂತ್ರ್ಯವನ್ನಂತೂ ಕೊಡಲೇಬೇಕು. ಆವಾಗ ಆಡಳಿತ ನಡೆಸೋದಕ್ಕೆ ಒಂದು ಸೈನ್ಯ ಬೇಕು. ಭಾರತೀಯ ಯುವಕರು ಬ್ರಿಟಿಷ್ ಸೈನ್ಯವನ್ನ ಸೇರಿದ್ರೆ ಅವರೇ ತರಬೇತಿಯನ್ನು ಕೊಡ್ತಾರೆ. ಭಾರತಕ್ಕೆ ಸ್ವಾತಂತ್ರ್ಯ ಹಾಗೂ ಒಂದು ಸಶಕ್ತ ಸೇನೆ ಆಗುತ್ತೆ ಅನ್ನೋ ಮುಂದಾಲೋಚನೆ. ಹೀಗಾಗಿ ಅಸಂಖ್ಯಾತ ಭಾರತೀಯ ಯುವಕರು ಬ್ರಿಟಿಷ್ ಸೈನ್ಯವನ್ನ ಸೇರ್ತಾರೆ. ಈ ರೀತಿಯಾಗಿ ಸುಮಾರು 25 ಲಕ್ಷಕ್ಕೂ ಅಧಿಕ ಮಂದಿ ಎರಡನೇ ಮಹಾಯುದ್ಧದಲ್ಲಿ ಭಾಗಿಯಾಗಿ ಬ್ರಿಟಿಷರಿಗೆ ಗೆಲುವನ್ನು ತಂದುಕೊಡ್ತಾರೆ. ಎರಡನೇ ವಿಶ್ವ ಯುದ್ಧದಲ್ಲಿ ಭಾಗಿಯಾದರೆ ನಿಮಗೆ ಸ್ವತಂತ್ರವನ್ನ ಕೊಡ್ತೀವಿ ಅಂತ ಬ್ರಿಟನ್ ಸರ್ಕಾರ ವಾಗ್ದಾನ ಕೂಡ ಮಾಡಿತ್ತು. ಯಾಕಂದ್ರೆ ಅದಕ್ಕಾಗಿ ಅಷ್ಟೊತ್ತಿಗಾಗಲೇ ಸಾಕಷ್ಟು ಅಂತಾರಾಷ್ಟ್ರೀಯ ಒತ್ತಡಗಳನ್ನು ಸೃಷ್ಟಿ ಮಾಡುವುದರಲ್ಲಿ ಭಾರತೀಯ ನಾಯಕರು ಯಶಸ್ವಿ ಕೂಡ ಆಗಿದ್ರು. ಅಮೆರಿಕದ ಸರ್ಕಾರದಲ್ಲಿ ಅನೇಕ ಜನ ಭಾರತದ ಗೆಳೆಯರಿದ್ರು. ಹೀಗಾಗಿ ಬ್ರಿಟಿಷರು ಭಾರತಕ್ಕೆ ಸ್ವಾತಂತ್ರ್ಯವನ್ನ ಬಿಟ್ಟುಕೊಡುವಂತಹ ಅನಿವಾರ್ಯತೆ ಎದುರಾಯಿತು. ಆದರೆ ಸ್ನೇಹಿತರೆ, ಬ್ರಿಟಿಷರು ಭಾರತಕ್ಕೆ ಸ್ವತಂತ್ರವನ್ನ ಬಿಟ್ಟುಕೊಡೋದಕ್ಕೆ ನಿರ್ಧರಿಸಿದ್ದು 1947ರಲ್ಲಿ ಅಲ್ಲ. ಬದಲಿಗೆ ಜೂನ್ 30, 1948ರಂದು ಭಾರತಕ್ಕೆ ಅಧಿಕಾರವನ್ನ ಹಸ್ತಾಂತರ ಮಾಡ್ತೀವಿ ಅಂತ ಅವತ್ತಿನ ಬ್ರಿಟನ್ ಅಧ್ಯಕ್ಷ ಕ್ಲೈಮೆಂಟ್ ಅಟ್ಲೆ ಘೋಷಣೆ ಕೂಡ ಮಾಡಿದ್ದ. ಈ ಸುದ್ದಿಯನ್ನ ಕೇಳಿದ ಭಾರತೀಯರು ಬಣ್ಣದ ಉಪ್ಪುಳಿಯಲ್ಲಿ ಮಿಂದೇಳಬೇಕಾಗಿತ್ತು. ಆದರೆ ಇಲ್ಲಿ ನಡೆದದ್ದು ಮಾತ್ರ ರಕ್ತದ ಉಪ್ಪುಳಿ. ಇಷ್ಟೊತ್ತಿಗಾಗಲೇ ದೇಶ ವಿಭಜನೆಯ ಕಿಚ್ಚು ಹೊತ್ತಿ ಹೊರಿಯೋಕೆ ಶುರು ಮಾಡಿತ್ತು. ಕೋಮು ಸಂಘರ್ಷ, ಗಲಭೆಗಳು ಆರಂಭವಾಗಿದ್ವು. ಡೈರೆಕ್ಟ್ ಆಕ್ಷನ್, ಕಲ್ಕತ್ತಾ ಹತ್ಯಾಕಾಂಡ ಎಲ್ಲವೂ ನಡೆದು ಹೋಗಿದ್ವು. ಹೀಗೆ ಆದರೆ ಇನ್ನೂ 1 ವರ್ಷಗಳ ಕಾಲ ಇವರನ್ನು ನಮಗೆ ನಿಯಂತ್ರಿಸೋಕೆ ಸಾಧ್ಯವಾಗೋದಿಲ್ಲ ಅನ್ನೋದನ್ನು ಅರಿತಿದ್ದ ಬ್ರಿಟಿಷ್ ವೈಸ್ರಾಯ್ ಲಾರ್ಡ್ ಮೌಂಟ್ ಬ್ಯಾಟನ್ 1 ವರ್ಷ ಮೊದಲೇ ಇವರಿಗೆ ಸ್ವಾತಂತ್ರ್ಯವನ್ನ ಕೊಟ್ಟು ಬಿಡಬೇಕು ಅಂತ ನಿರ್ಧರಿಸಿದ. ಅದಕ್ಕಾಗಿ ಈ ವಿಷಯವನ್ನ ಬ್ರಿಟನ್ ಪಾರ್ಲಿಮೆಂಟಿನಲ್ಲಿ ಪ್ರಸ್ತಾಪಿಸಿ ಅನುಮತಿಯನ್ನ ಕೂಡ ಪಡೆದ. ಇದರ ಪ್ರತಿಫಲವಾಗಿ ನಿಗದಿಯಾದ ದಿನಾಂಕ ಅಂದರೆ 1947 ಆಗಸ್ಟ್ 15. ಮೌಂಟ್ ಬ್ಯಾಟನ್ ಆಗಸ್ಟ್ 15 ಸುಖಾಸುಮ್ಮನೆ ಆಯ್ಕೆ ಮಾಡಿಕೊಳ್ಳಿಲ್ಲ. ಅದರ ಹಿಂದೆ ಒಂದು ಪ್ರಬಲವಾದ ಕಾರಣ ಇತ್ತು. ಎರಡನೇ ಮಹಾಯುದ್ಧದಲ್ಲಿ ಜಪಾನ್ ದೇಶ ಮೌಂಟ್ ಬ್ಯಾಟನ್ನ ಸೈನ್ಯದ ಮುಂದೆ ಸೋತು ಶರಣಾಗಿತ್ತು. ಅದಕ್ಕಾಗಿ ಜಪಾನನ್ನು ಸೋಲಿಸಿದಂಥ ಆ ದಿನ
ತಮಗೆ ಅವಿಸ್ಮರಣೀಯವಾಗಿ ಉಳಿಬೇಕು ಅನ್ನೋ ಕಾರಣಕ್ಕೆ ಆಗಸ್ಟ್ 15ರಂದೇ ಭಾರತಕ್ಕೆ ಸ್ವಾತಂತ್ರ್ಯವನ್ನು ಕೊಡೋದಕ್ಕೆ ನಿರ್ಧಾರ ಮಾಡಿದರು. ಆದರೆ ಬ್ರಿಟಿಷರು ಮಧ್ಯರಾತ್ರಿಯೇ ಅಧಿಕಾರವನ್ನು ಹಸ್ತಾಂತರ ಮಾಡಿದ್ದು ಯಾಕೆ? ಹಗಲೊತ್ತು ಕೊಟ್ಟಿದ್ರೆ ಏನಾಗ್ತಿತ್ತು? ಅವರಿಗೇನಾದರೂ ಭಯ ಇತ್ತಾ? ಅವರೇನಾದರೂ ರಾತ್ರೋರಾತ್ರಿ ಓಡಿ ಹೋದರ ಅಂತ ಕೇಳಿದ್ರೆ ಅದ್ಯಾವುದೂ ಇಲ್ಲ ಸ್ನೇಹಿತರೆ. ಯಾವಾಗ ಬ್ರಿಟಿಷರು ಆಗಸ್ಟ್ 15ನೇ ತಾರೀಕು ಅಧಿಕಾರವನ್ನು ಹಸ್ತಾಂತರ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ರು, ಅದನ್ನು ನಮ್ಮ ದೇಶದ ಸಂಪ್ರದಾಯವಾದಿಗಳಿಗೆ ಸಹಿಸುವುದಕ್ಕೆ ಆಗಲಿಲ್ಲ. ಯಾಕಂದರೆ ನಾವು ಯಾವುದೇ ಒಂದು ಸಣ್ಣ ಕಾರ್ಯ ಮಾಡಿದರೂ ಕೂಡ ಒಂದು ಒಳ್ಳೆಯ ದಿನ ಮತ್ತು ಒಂದು ಒಳ್ಳೆಯ ಸಮಯವನ್ನು ಕೇಳ್ಕೊಂಡು ಬರ್ತೀವಿ. ಹಾಗಿದ್ದಾಗ ಒಂದು ದೇಶಕ್ಕೆ ಒಳ್ಳೆಯದಾಗುವಂತಹ ವಿಚಾರದಲ್ಲಿ ಸಮಯ ಗಳಿಗೆಯನ್ನು ನೋಡಲಿಲ್ಲ ಅಂದರೆ ಹೇಗೆ? ಆಗಸ್ಟ್ 15 ನಮಗೆ ಅಶುಭ ದಿನ ಇದೆ, ಅವತ್ತು ಅಧಿಕಾರವನ್ನು ನಮಗೆ ಹಸ್ತಾಂತರ ಮಾಡೋದು ಬೇಡ, 14ನೇ ತಾರೀಕಿಗೆ ಕೊಟ್ಟು ಬಿಡಿ ಅಂದರು. ಆದರೆ ಮೌಂಟ್ ಬ್ಯಾಟನ್ ಅದನ್ನು ಒಪ್ಪಲಿಲ್ಲ. ಯಾಕಂದರೆ ಆಗಸ್ಟ್ 15 ಅನ್ನೋದು ಅವನ ಲಕ್ಕಿ ಡೇ ಆಗಿತ್ತು. ಆ ಕಾರಣಕ್ಕಾಗಿ ಅವನು ಇಲ್ಲ, ನಾನು ಅವತ್ತೇ ಕೊಡ್ತೀನಿ ಅಂದ. ಇದಕ್ಕೆ ನಮ್ಮವರು ಒಂದು ಉಪಾಯ ಮಾಡಿದರು. ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ಮಧ್ಯರಾತ್ರಿ 12 ಗಂಟೆಗೆ ಒಂದು ದಿನ ಮುಗಿದು ಒಂದು ದಿನ ಪ್ರಾರಂಭವಾಗುತ್ತೆ. ಆದರೆ ಭಾರತೀಯ ಸಂಪ್ರದಾಯದ ಪ್ರಕಾರ ಯಾವಾಗ ಸೂರ್ಯೋದಯವಾಗುತ್ತೋ ಆವಾಗಲೇ ಒಂದು ದಿನದ ಪ್ರಾರಂಭವಾಗುತ್ತೆ ಅನ್ನೋ ನಂಬಿಕೆ. ಆ ನಿಟ್ಟಿನಲ್ಲಿ ಆಗಸ್ಟ್ 14ರ ಮಧ್ಯರಾತ್ರಿ 11 ಗಂಟೆ 51 ನಿಮಿಷದಿಂದ 12 ಗಂಟೆ 39 ನಿಮಿಷದ ಒಳಗಿರುವ ಅಭಿಜಿತ್ ಮುಹೂರ್ತದಲ್ಲಿ ಭಾರತಕ್ಕೆ ಅಧಿಕಾರವನ್ನು ಹಸ್ತಾಂತರ ಮಾಡಬೇಕು ಅಂತ ಒಂದು ಸಲಹೆ ಕೊಟ್ಟರು. ಆ ಪ್ರಕಾರವಾಗಿ ಆಗಸ್ಟ್ 14-15ರ ಮಧ್ಯರಾತ್ರಿ 12 ಗಂಟೆಗೆ ವೈಸ್ರಾಯ್ ಲಾರ್ಡ್ ಮೌಂಟ್ ಬ್ಯಾಟನ್ ದಾಖಲೆಗಳ ಪತ್ರಕ್ಕೆ ಸಹಿ ಹಾಕಿ ಭಾರತದ ಮೊದಲ ಪ್ರಧಾನಿಯಾದ ನೆಹರು ಅವರ ಕೈಗೆ ಸೆಂಗೋಲನ್ನು ಕೊಡುವುದರ ಮೂಲಕ ಅಧಿಕಾರವನ್ನು ಹಸ್ತಾಂತರ ಮಾಡಿದರು. ಎರಡನೇ ಮಹಾಯುದ್ಧದಲ್ಲಿ ಜಪಾನ್ ಸೋತು ಬ್ರಿಟನ್ ಜಯ ಗಳಿಸಿದ ದಿನವನ್ನು ನಾವು ಸ್ವಾತಂತ್ರ್ಯ ದಿನವನ್ನಾಗಿ ಸಂಭ್ರಮಾಚರಣೆ ಮಾಡಿಕೊಳ್ಳುವಂತಹ ಪರಿಸ್ಥಿತಿಯನ್ನು ಬ್ರಿಟಿಷರು ನಿರ್ಮಾಣ ಮಾಡಿ ಹೋದರು. ಈ ರೀತಿಯಾಗಿ 1947 ಆಗಸ್ಟ್ 15ರಂದು ಮಧ್ಯರಾತ್ರಿ ಭಾರತ ಸ್ವಾತಂತ್ರ್ಯವನ್ನು ಪಡೆದುಕೊಳ್ತು. ಸ್ನೇಹಿತರೆ, ಮುಂದಿನ ಸಂಚಿಕೆಯಲ್ಲಿ ಇಂತಹ ಮತ್ತಷ್ಟು ಐತಿಹಾಸಿಕ ರೋಚಕ ಘಟನೆಗಳೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಹಿಸ್ಟಾರಿಕಲ್ ವರ್ಡ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಜೈ ಹಿಂದ್, ಜೈ ಕರ್ನಾಟಕ.